ನಮಸ್ಕಾರ ಬಂಧುಗಳೇ, ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಆಟೋ ಚಾಲಕ ಮಾಡುವ ನಮಸ್ಕಾರಗಳು. ನಮ್ಮ ಆಟೋ ಡ್ರೈವರ್ಸ್ ಮೇಲೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಏನಂದರೆ ಕೆಲವೊಂದಿಷ್ಟು ಜನಗಳು ಆಟೋ ಡ್ರೈವರ್ಗಳು ರೌಡಿಗಳು, ಆನಂತರ ಕಿಡಿಗೇಡಿಗಳು, ಅವರ ವರ್ತನೆಗಳು ಸರಿಯಾಗಿಲ್ಲ, ಮಾತೆತ್ತಿರದೆ ಗಲಾಟೆಗೆ ಬರ್ತಾರೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಹೀಗೆ ಸಾಕಷ್ಟು ಆರೋಪಗಳು ನಮ್ಮ ಆಟೋ ಡ್ರೈವರ್ಸಿಗೆ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಏನಂದರೆ ಒಂದಿಷ್ಟು ಕಿಡಿಗೇಡಿ ಕಸ್ಟಮರ್ಗಳಂತ ಹೇಳ್ಬೋದು. ಇವ್ರು ಏನು ಮಾಡ್ತಾರಂದರೆ, ಇವರು ಎಲ್ಲಿಗಾರು ಹೋಗಬೇಕಾದ್ರೆ 2-3 ಆಟೋಗಳನ್ನು ಬುಕ್ ಮಾಡ್ತಾರೆ. ಯಾವ ರೀತಿ ಅಂದರೆ ಓಲಾ, ಊಬರು, ನಮ್ಮ ಯಾತ್ರೆ ಹೀಗೆ 2-3 ಆ್ಯಪ್ಗಳಲ್ಲಿ ಬುಕ್ ಮಾಡ್ತಾರೆ. ಏನಕ್ಕಂದರೆ ಇವರು ತಮ್ಮ ಲೊಕೇಶನಿಗೆ ಬೇಗ ಹೋಗಲಿ, ಇವ್ರ ಕೆಲಸಗಳು ಬೇಗ ಆಗಲಿ ಅನ್ನೋದಕ್ಕೋಸ್ಕರ. ಇಲ್ಲ ಆಟೋ ಡ್ರೈವರ್ಸ್ಗಳು ಏನಾದರೂ ಇವ್ರಿಗೆ ಅಷ್ಟೆಲ್ಲ ಯೋಚನೆಗಳು ಇರಲ್ಲ, ಅದಕ್ಕೋಸ್ಕರ ಎಂತ ಮಾಡ್ತಾರೆ, ಬುಕ್ ಮಾಡ್ತಾರೆ ಈ ರೀತಿ. ಇವಾಗ ಫಸ್ಟ್ ಯಾರು ಬರ್ತಾರೆ, ಯಾವ ಆಟೋ ಬರುತ್ತೆ ಆ ಆಟೋದಲ್ಲಿ OTP ಕೊಟ್ಟು ಇವರು ಹೋಗ್ತಾರೆ. ಆನಂತರ ಹೋಗಬೇಕಾದ್ರೇ ಇನ್ನು ಉಳಿದಿದ್ದು ಯಾವ್ಯಾವ್ದು ಬುಕ್ ಮಾಡಿರ್ತಾರಲ್ಲ ಅದನ್ನು ಕ್ರಮೇಣ ಕ್ಯಾನ್ಸಲ್ ಮಾಡ್ತಾರೆ. ಇನ್ನೂ ಕೆಲವೊಂದಿಷ್ಟು ಕಸ್ಟಮರ್ಗಳು ಕ್ಯಾನ್ಸಲ್ ಕೂಡ ಮಾಡೋದಿಲ್ಲ, ನಾವೇ 10 ಸರಿ ಕಾಲ್ ಮಾಡಬೇಕು, ಆನಂತರ ಕ್ಯಾನ್ಸಲ್ ಮಾಡ್ತಾರೆ. ಈ ಥರ ಮಾಡ್ತಾರೆ ಕೆಲವೊಂದಿಷ್ಟು ಜನ ಕಸ್ಟಮರ್ಗಳು. ಇದು ಗಲಾಟೆ ಯಾವಾಗ ಆಗುತ್ತೆ ಅಂದರೆ, ಒಂದೊಂದು ಸರಿ ಅವ್ರ ಗ್ರಾಚಾರ ಅಂತಲೂ ಗೊತ್ತಿಲ್ಲ, ಏನಂತಲೂ ಗೊತ್ತಿಲ್ಲ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ರ್ಯಾಪಿಡೋನು ಓಲಾ 2 ಒಟ್ಟಿಗೆ ಬಂದುಬಿಡ್ತಾರೆ ಆಟೋದವರು. ಇಲ್ಲ ಒಂದೊಂದು 2 ಸೆಕೆಂಡ್ 3 ಸೆಕೆಂಡ್ ಹೆಚ್ಚು ಕಮ್ಮಿ ಆಗುತ್ತೆ. ಇವರು ಪಿಕಪ್ ಲೊಕೇಶನಲ್ಲೇ ಇನ್ನೊಂದು ಆಟೋ ನಿಂತಿರೋದು ಡೌಟ್ ಬರುತ್ತೆ. ಆವಾಗ ಏನು ಮಾಡ್ತಾರೆ, ನಮ್ಮ ಡ್ರೈವರ್ಸ್ಗಳು ಕೇಳ್ತಾರೆ ಕಸ್ಟಮರ್ ನೇಮ್ ಏನು, ಆನಂತರ ಎಲ್ಲಿಗೆ ಡ್ರಾಪ್ ಲೊಕೇಶನ್ ಅಂತೇಳಿ ನಮ್ಮ ಡ್ರೈವರ್ಸ್ಗಳೇ ಮಾತಾಡ್ಕೊಳ್ತಾರೆ. ಆವಾಗ ಕಸ್ಟಮರ್ ನೇಮು ಒಂದಾಗಿರುತ್ತೆ, ಡ್ರಾಪ್ ಲೊಕೇಶನ್ ಒಂದೇ ಆಗಿರುತ್ತೆ. ಆವಾಗ ಅವರು ಕಸ್ಟಮರ್ ಬಂದ ತಕ್ಷಣ ಕೇಳ್ತಾರೆ, ಯಾಕೆ ಈ ರೀತಿ ಮಾಡ್ತೀರಾ, ಒಂದು 2-3 ಆ್ಯಪ್ಗಳಲ್ಲಿ ಯಾಕೆ ಬುಕ್ ಮಾಡ್ತೀರಾ, ಒಂದೇ ಆ್ಯಪಲ್ಲಿ ಬುಕ್ ಮಾಡ್ಕೊಂಡು ನೀವು ಹೋಗಿ ಅಂತೇಳಿ ಹೇಳ್ತಾರೆ. ಇಲ್ಲ ಅಂದರೆ ಒಂದು 2-3 ಕಿಲೋಮೀಟ್ರ್ ಪಿಕಪ್ ಲೊಕೇಶನಿಗೆ ಬಂದಿದ್ದರೆ ಒಂದು 20 ರೂಪಾಯಿ ಕೇಳ್ತಾರೆ. ಇಲ್ಲ ನೀವು ತಪ್ಪಿದೆ ನಿಮ್ಮದು, 20 ರೂಪಾಯಿ ಪೇ ಮಾಡಿ ಅಂತೇಳಿ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಕೆಲವೊಂದಿಷ್ಟು ಜನ ಕಸ್ಟಮರ್ಗಳು ಕೊಡ್ತಾರೆ, ಆವಾಗ ಗಲಾಟೆಗಳು ಆಗಲ್ಲ. ಆದರೆ ಒಂದಿಷ್ಟು ಕಸ್ಟಮರ್ಗಳು ಏನು ಮಾಡ್ತಾರೆ ಅಂದರೆ, ನೀವು ಕಂಪ್ನಿಯೋಗಿ ಕೇಳ್ಕೊಳ್ಳಿ, ನೀವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ, ಅವರೇ ಕೊಡ್ತಾರೆ, ಈ ಥರ ದುರಂಕಾರಗಳ ಮಾತನ್ನು ಹೇಳ್ತಾರೆ. ಇನ್ನೂ ಫೋರ್ಸಾಗಿ ಅಮೌಂಟ್ ಕೇಳೋಕ್ಕೆ ಹೋದರೆ ವೀಡಿಯೋ ಸ್ಟಾರ್ಟ್ ಮಾಡ್ತಾರೆ, ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಪ್ಪು ಅವ್ರ ಕಡೆ ಇದ್ದು ಅವರೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವುದೇ ಮನುಷ್ಯನಿಗಾದರೂ ಕೋಪ ಬಂದೇ ಬರುತ್ತೆ. ಎಲ್ಲರೂ ಕೆಲವೊಂದಿಷ್ಟು ಜನ ಸುಮ್ಮನೆ ಆಗ್ಬೋದು, ಹೋಗಲಿ ಸಾಯಲಿ ಬಿಡು ಅಂತೇಳಿ. ಆದರೆ ಎಲ್ಲ ಜನರು ಒಂದೇ ಥರ ಇರೋಲ್ಲ, ತುಂಬ ಕೋಪ ಇರೋರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ತುಂಬ ರ್ಯಾಶಾಗಿ ಮಾತಾಡ್ತಾರೆ. ಇವರು ರ್ಯಾಶಾಗಿ ಮಾತಾಡ್ಲಂತ ಕಾಯ್ತಾ ಇರ್ತಾರೆ, ಏನೋ ಗೊತ್ತಿಲ್ಲ ಈ ಕಸ್ಟಮರ್ಗಳು. ಆ ನಂತರ ವೀಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಬಿಡಬೇಕಾದ್ರೆ ಇವರು ಸತ್ಯ ಟೈಪಿಂಗ್ ಮಾಡಿ ಬಿಡಲ್ಲ. ಇವರು ಏನು ಮಾಡ್ತಾರೆ ಅಂದರೆ, ಇವರು ಆಟೋ ಡ್ರೈವರ್ಗಳು ಜಾಸ್ತಿ ಅಮೌಂಟ್ ಕೇಳಿದ್ರು, ಅದಕ್ಕೋಸ್ಕರ ಬೇರೆ ಆಟೋದಲ್ಲಿ ಹೋಗಬೇಕಾದ್ರೆ ಇವರು ಬಂದು ಗಲಾಟೆ ಮಾಡಿದ್ರು, ಹಾಗೆ ಹೀಗೆ ಅಂತ ಹೇಳಿ ಬರೆದು ವೀಡಿಯೋನೇ ಬಿಡ್ತಾರೆ. ಆದರೆ ಈ ಕಸ್ಟಮರು ವೀಡಿಯೋ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ಇವ್ರು ಪೊಲೀಸ್ ಕಂಪ್ಲೇಂಟ್ ಕೊಡೋಲ್ಲ. ಏನಕ್ಕಂದರೆ ತಪ್ಪು ಇವ್ರ ಕಡೆಯಿಂದ ಇರುತ್ತೆ. ಇವ್ರ ಆಟ ಏನಿದ್ರು ಫೇಸ್ಬುಕ್ಗಳಲ್ಲಿ, ಯಾವುದಂದರೆ ಯೂಟ್ಯೂಬು, ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ಇವ್ರು ಆಟ. ಆದರೆ ಪೊಲೀಸ್ ಕಂಪ್ಲೇಂಟ್ ಯಾವ ಕಾರಣಕ್ಕೂ ಕೊಡೋಲ್ಲ. ಏನಕ್ಕಂದರೆ ತಪ್ಪು ಇವ್ರ ಕಡೆ ಇರುತ್ತಲ್ಲ, ಅದಕ್ಕೋಸ್ಕರ ಇವ್ರು ಈ ಥರ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋಲ್ಲ. ಕಂಪ್ಲೇಂಟ್ ಕೊಟ್ಟರೆ ಆಮೇಲೆ ಸತ್ಯ ಗೊತ್ತಾಗ್ಬಿಟ್ರೆ ಕಡೆಗೆ ಇವರಿಗೆ ತೊಂದರೆ ಆಗುತ್ತಂತ ಹೇಳಿ ವೀಡಿಯೋನ ಇಂಥ ಫೇಸ್ಬುಕ್ಗಳಲ್ಲಿ ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಈ ಥರ 2-3 ಆ್ಯಪ್ಗಳಲ್ಲಿ ಬುಕ್ ಮಾಡೋದು ಕಸ್ಟಮರು ಕಾಮನ್ ಅವಲ್ಲ. ಇಲ್ಲಾಂದರೆ ಅವರು ತಕ್ಷಣ ಬುಕ್ ಮಾಡಿದ ತಕ್ಷಣವೇ ಅಥವಾ 2-3 ಜನ ಡ್ರೈವರ್ಸ್ ರಿಸೀವ್ ಮಾಡ್ಕೊಬಿಟ್ರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಒಂದು ಸೆಕೆಂಡಿಗೆ. ಆದರೆ ಒಂದಿಷ್ಟು ಕಸ್ಟಮರು ಲೊಕೇಶನಿಗೆ ಬಂದಮೇಲೆ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೆ ಕ್ಯಾನ್ಸಲೇಷನ್ ಫೀಸ್ ಸಮೇತ ಕೊಡ್ತಾರೆ. ಈಗ 30 ಕೇಳಿದ್ರೆ 30 ಕೊಡ್ತಾರೆ, 20 ಕೇಳಿದ್ರೆ 20 ಕೊಡ್ತಾರೆ. ಕೆಲವೊಂದಿಷ್ಟು ದುರಂಕಾರಿ ಕಸ್ಟಮರ್ಗಳು ಮಾತ್ರ ಈ ರೀತಿ ಮಾಡಿ ವೀಡಿಯೋ ಮಾಡಿ ನಮ್ಮನ್ನ ಕೆಟ್ಟವರ ಕಾಣಿಸ್ತಾರೆ ಅಷ್ಟೇ, ಮತ್ತೇನಲ್ಲ. ಇವಾಗ ಹೇಳ್ತಾರಲ್ಲ ಆಟೋ ಡ್ರೈವರ್ಗಳು ಕೆಟ್ಟವರು, ಹಾಗೆ ಹೀಗೆ ಅವ್ರ ವರ್ತನೆಗಳು ಸರಿಯಿಲ್ಲ ಅಂತೇಳಿ. ಅದ್ರ 10 ಪಟ್ಟು ಕೆಲವೊಂದಿಷ್ಟು ಜನ ಕಸ್ಟಮರ್ಗಳು ಇರ್ತಾರೆ. ನಾವು ಡ್ರೈವರ್ಸ್ಗಿಂತ 10 ಪಟ್ಟು ಜಾಸ್ತಿ ಅವ್ರ ವರ್ತನೆಗಳು ಸರಿಯಾಗಿರಲ್ಲ. ಅವ್ರು ಕರೆಕ್ಟಾಗಿದ್ದರೆ ನಮ್ಮ ಡ್ರೈವರ್ಸು ಕೂಡ ಕರೆಕ್ಟಾಗಿರ್ತಾರೆ. ಇವ್ರ ರೀತಿ ಅತಿರೇಕದ ದುರಂಕಾರ ಬುದ್ಧಿ ಮಾಡಿದ್ರೆ ನಮ್ಮ ಡ್ರೈವರ್ಸ್ಗಳು ಯಾರೂ ಸುಮ್ಮನೆ ಇರಲ್ಲ. ಒಂದು 2 ಜನ ಹೋಗಲಿ ಸಾಯಲಿ ಅಂತ ಸುಮ್ಮನಾಗ್ತಾರೆ, ಬಿಟ್ಟರೆ ಎಲ್ಲರೂ ಒಂದೇ ರೀತಿ ಇರಲ್ಲ. ಅದಕ್ಕೋಸ್ಕರನೇ ನಮ್ಮ ಆಟೋ ಚಾಲಕರಲ್ಲಿ ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ, ಇಂಥ ಸನ್ನಿವೇಶಗಳು ಬಂದಾಗ ನಿಮ್ಮ ಕೈಯಲ್ಲೂ ಮೊಬೈಲ್ ಇರುತ್ತೆ, ನೀವು ಏನು ನಡೆಯುತ್ತೆ ಅಲ್ಲಿ ನೈಜ ಘಟನೆನ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ, ಇಂಥ ಯೂಟ್ಯೂಬ್ಗಳಲ್ಲಿ ನೀವು ಬಿಡಿ, ನಿಮಗೂ ಆಪ್ಷನ್ ಇರುತ್ತೆ. ಈ ಥರ ನಾವು ವಿಡಿಯೋ ಮಾಡಿಲ್ಲ ಅಂದರೆ ಮುಂದೊಂದು ದಿನ ಕೊನೆಯವರೆಗೂ ನಾವು ಆಟೋ ಡ್ರೈವರ್ಗಳು ತಪ್ಪಾಗೆ ಕಾಣಿಸ್ತೀವಿ ಜನರ ಕಣ್ಣಲ್ಲಿ. ಅದಕ್ಕೋಸ್ಕರ ಏನಕ್ಕಂದರೆ ನಮ್ಮ ದಿನಕ್ಕೂ 1-2 ಬಾರಿ ಈ ಥರ ಆಗೇ ಆಗುತ್ತೆ ಕ್ಯಾನ್ಸಲೇಷನ್, ಅಂದರೆ ಲೊಕೇಶನಿಗೆ ಬಂದು ಕ್ಯಾನ್ಸಲ್ ಆಗೋದು, ಈ ಥರ ಖಂಡಿತ ಆಗೇ ಆಗುತ್ತೆ. ಏನಕ್ಕಂದರೆ ನಾವು ಅನುಭವಿಸಿವು ಎಷ್ಟೋ ಸರಿ. ಕಸ್ಟಮರು ಲೊಕೇಶನಿಗೆ ಬಂದು ಕ್ಯಾನ್ಸಲ್ ಮಾಡಿದ್ರು ನಾವು ಪ್ರಶ್ನೆ ಮಾಡಲ್ಲ ಅನ್ನೋರು ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತಾಗಿ ನಾವು ಪ್ರಶ್ನೆ ಮಾಡ್ತೀವಿ, ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡೋರು, ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ಮೊಬೈಲ್ನ ಕ್ಯಾಮ್ರಾ ಆನ್ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡಿ ಆಮೇಲೆ ಪ್ರಶ್ನೆ ಮಾಡಿ.
ಆವಾಗ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಈ ಆಟೋ ಚಾಲಕರು ಹಾಗೆ ಹೀಗೆ ಅಂತ ಮಾತಾಡ್ಕೊಳ್ಳೋರಿಗೆ ಸ್ವಲ್ಪ ಜ್ಞಾನೋದಯ ಆಗಲಿ. ಸ್ವಲ್ಪ ಆಟೋ ಡ್ರೈವರ್ಸ್ಗಳು ತಪ್ಪಿರಲ್ಲ ಪಾಪ, 2-3 ಕಿಲೋಮೀಟರ್ ಪಿಕಪ್ಪಿಗೆ ಬಂದಿರ್ತಾರೆ. ಈ ಕಸ್ಟಮರ್ ಈ ಥರ ಛತ್ರಿ ಬುದ್ಧಿ ಮಾಡಿದ್ದಕ್ಕೆ ಗಲಾಟೆ ಆಯ್ತು, ಈ ಥರ ಡ್ರೈವರ್ಸ್ಗಳು ರೇಗಾಡಿರ್ತಾರೆ ಅಂತ ಅವರಿಗೂ ಗೊತ್ತಾಗುತ್ತೆ. ಆಮೇಲೆ ಅಕಸ್ಮಾತ್ ನಾವೇನಾರು ಈ ಥರ ಮಾಡೋಣ, ಹಾಕ್ತಾರೆ ವಿಡಿಯೋ ಮಾಡಿ ಆಟೋ ಡ್ರೈವರ್ ಹಾಗೆ, ಆಟೋ ಡ್ರೈವರ್ ಹಿಂಗೆ, ಕಳ್ಳನ ಮಕ್ಕಳು ಆ ಥರ ಈ ಥರ. ಇವ್ರು ಮಾಡೋ ತಪ್ಪೇ ಹೇಳಲ್ಲ. ಈಗ 2-3 ಬುಕ್ ಮಾಡಿಕೊಂಡು ನಾವು ಬಿಸಿಲಲ್ಲೇ 2-3 ಕಿಲೋಮೀಟ್ರ್ ಬಂದ್ಕೊಂಡು ಪಿಕಪ್ಪಿಗೆ. ಮೇಡಮ್ ಇಲ್ಲಿ ಬಂದಿರೋ ಚಾರ್ಜ್ ಕೊಡಿ ಅಷ್ಟೇ, 20 ರೂಪೀಸ್. ನಾವೇನು ಜಾಸ್ತಿ ಇದು ಮಾಡ್ತಿಲ್ಲ. ಏನಕ್ಕೆ ಬುಕ್ ಏನಕ್ಕೆ ಮಾಡ್ತೀರ ಅಷ್ಟಿದ್ದಾರೆ ನೀವು? ಇನ್ನೊಂದು ಇದೆ, ರ್ಯಾಪಿಡೋ ಒಂದಿದೆ, ಅದನ್ನು ಬುಕ್ ಮಾಡಿಬಿಡಿ. ಎಲ್ಲರೂ ಬಂದುಬಿಡ್ತಾರೆ, ಯಾರು ಫಸ್ಟ್ ಬರ್ತಾರೆ ಹೊತ್ಕೊಂಡು ಹೋಗ್ಬಿಡಿ. ನಾವಿಲ್ಲಿ ಮಣ್ಣು ತಿಂತೀವಿ 2-3 ಕಿಲೋಮೀಟ್ರ್ ಬಂದ್ಕೊಂಡು. ಅಷ್ಟು ಕಾಮನ್ ಸೆನ್ಸ್ ಬೇಡ ನಿಮಗೆ. ಇನ್ನೊಂದು 2 ಇದೆ, ಅವನು ಡೌನ್ಲೋಡ್ ಮಾಡ್ಕೊಂಡು ಬುಕ್ ಮಾಡ್ಕೊಬಿಡಿ. ಯಾಕೆ ಈ ಥರ ಮಾಡ್ತೀರಾ? ಹೊಟ್ಟೆ ಅನ್ನ ತಿನ್ನೋ ಕೆಲಸ ಮಾಡಿ, ಸಗಣಿ ತಿನ್ನೋ ಕೆಲಸ ಮಾಡಬೇಡ್ರಿ ಯಾವತ್ತು. ಈಗ ನೋಡಿದ್ರಲ್ಲ ಆ ವಿಡಿಯೋ ನನ್ನ ಅನುಭವ. ಏನಕ್ಕಂದರೆ ಒಂದ್ಸರಿ ಕಸ್ಟಮರ್ಗಳು ನಾವು ಲೊಕೇಶನಿಗೆ ಬಂದು ಒಂದು 3-5 ನಿಮಿಷ ವೇಟ್ ಮಾಡಿದ್ದೆ ನಾನು. ಆ ನಂತರ ಬಂದು ಬೇರೆ ಆಟೋ ಬಂದ ತಕ್ಷಣ ಆಟೋ ಆದಮೇಲೆ ಹತ್ಕೊಂಡು ಹೋದರು. ನಾವು 5 ನಿಮಿಷ ವೇಟ್ ಮಾಡಿ ಆದಮೇಲೆ ಅಟ್ಲೀಸ್ಟ್ ಒಂದು ಸಾರಿ ಕೂಡ ಕೇಳಿಲ್ಲ. ಇಷ್ಟೊಂದು ದುರಂಕಾರ ಇರುತ್ತೆ ಅಂತ ಹೇಳಿ ನಾನು ವೀಡಿಯೋ ಮಾಡ್ಬೋದಿತ್ತು ಫೇಸೆಲ್ಲ ತೋರಿಸಿ. ಬಟ್ ಒಂದು ಹೆಣ್ಣು ಮಗು ಅಂತ ಸುಮ್ಮನೆ ಅದೇ. ನಾವು ಈ ಥರ ಕರುಣೆ ತೋರಿಸಿನೇ ನಮ್ಮ ಆಟೋ ಡ್ರೈವರ್ನ ಗುಂಡಗಳು, ರೌಡಿಗಳು, ವರ್ತನೆಗಳು ಸೇರಿಲ್ಲ ಹಾಗೆ ಹೀಗೆ ಕೇಳೋ ಪರಿಸ್ಥಿತಿಗಳು ಬಂದಿವೆ.